ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಇದ್ದಂತ ಒಂದು ಇಂಪಾರ್ಟೆಂಟ್ ಇವೆಂಟ್ ನ ಔಟ್ಕಮ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ಭಾನುವಾರದ ವಿಡಿಯೋದಲ್ಲಿ ಅಂದ್ರೆ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ನಾಳೆ GST ಕೌನ್ಸಿಲ್ ನ ಮೀಟಿಂಗ್ ಇದೆ. ಹಾಗಾಗಿ ಸ್ಪೆಸಿಫಿಕ್ ಆಗಿ ಕೆಲವು ಸೆಕ್ಟರ್ ನ ಕಾನ್ಸಂಟ್ರೇಟ್ ಮಾಡಬಹುದು ಅಂತ. ಸೊ ಫೈನಲಿ GST ಕೌನ್ಸಿಲ್ ನ ಔಟ್ಕಮ್ ಬಂದಿದೆ. ನೋಡೋಣ ಯಾವೆಲ್ಲ ತೀರ್ಮಾನಗಳನ್ನ GST ಕೌನ್ಸಿಲ್ ಅಲ್ಲಿ ತಗೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಮಾರ್ಕೆಟ್ ಮೇಲೆ ಅಂದ್ರೆ ಸ್ಪೆಸಿಫಿಕ್ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ಮೆನ್ಷನ್ ಮಾಡಬಹುದು. ನಾನು ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬಹುಶಃ ಸುಮಾರು ಜನ ಈಗಾಗಲೇ ನೋಡಿರ್ಬೋದು ಈ ನ್ಯೂಸ್ ನ ಬಗ್ಗೆ, ಅಂದ್ರೆ GST ಕೌನ್ಸಿಲ್ ಔಟ್ಕಮ್ ನ ಬಗ್ಗೆ. ಸೊ ಇಲ್ಲಿ ಹಲವಾರು ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಸ್ಪೆಸಿಫಿಕ್ ಆಗಿ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರಗಳು ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ ಮೊದಲಿಗೆ ಇವತ್ತು ಇನ್ಶೂರೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇದ್ವು, ಹಾಗೆ ನಾಳೆನೂ ಕೂಡ ಇರ್ತವೆ ಕೂಡ. ಯಾಕೆಂತಂದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ ಇರುವಂತ 18% GST ಕಡಿಮೆ ಮಾಡಬೇಕು ಅಥವಾ 0 ಮಾಡಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇತ್ತು. ಹಾಗಾಗಿ ಇವತ್ತು ಈ ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೊಳ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಡಿಸಿಷನ್ ತಗೊಂಡಿಲ್ಲ, ಡೆಫರ್ ಮಾಡಿದ್ದಾರೆ. ಅಂದ್ರೆ ಮುಂದಿನ ಮೀಟಿಂಗ್ ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದನ್ನ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಗೆ ಅಥವಾ GOM ಗೆ ಕಳಿಸಿದ್ದಾರೆ. ಅಲ್ಲಿ ಡಿಸ್ಕಸ್ ಆಗುತ್ತೆ. ಅದರ ರಿಪೋರ್ಟ್ ಕೂಡ ಅಕ್ಟೋಬರ್ ಎಂಡ್ ಅಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನವೆಂಬರ್ ಅಲ್ಲಿ ನಡೆಯುವಂತ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ತಾರೆ. ಸೊ ನಾನು ಪರ್ಸನಲಿ ಹೇಳೋದಾದ್ರೆ ಖಂಡಿತ ಲೈಫ್ ಇನ್ಶೂರೆನ್ಸ್ ಅಂಡ್ ಟರ್ಮ್ ಇನ್ಶೂರೆನ್ಸ್ ಮೇಲಿರುವಂತ GST ನ ತೆಗಿಬೇಕು ಅನ್ಸುತ್ತೆ, ನನ್ನ ಪರ್ಸನಲ್ ಒಪಿನಿಯನ್. ಇನ್ ಕೇಸ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ಅಥವಾ ಮನಿ ಬ್ಯಾಕ್ ಇನ್ಶೂರೆನ್ಸ್ ಇದ್ರೆ ಅದಕ್ಕೆ ಬೇಕಾದ್ರೆ 5% ಅಥವಾ 12% ಹಾಕೊಳ್ಬಹುದು. ಬಟ್ ಟರ್ಮ್ ಇನ್ಶೂರೆನ್ಸ್ ಅಂಡ್ ಲೈಫ್ ಇನ್ಶೂರೆನ್ಸ್ ನ ಮೇಲಿನ ತೆರಿಗೆಯನ್ನ ತೆಗೆದ್ರೆ ಒಳ್ಳೇದಂತ ನನ್ಗನ್ಸುತ್ತೆ. ಬಟ್ ನೋಡೋಣ ಮುಂದೆ GOM ಅಲ್ಲಿ ಯಾವ ರೀತಿಯ ನಿರ್ಧಾರವನ್ನ ತಗೊಳ್ತಾರೆ. ಆನಂತರ ನವೆಂಬರ್ ಅಲ್ಲಿ ನಡೆಯುವಂತ GST ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಅದ್ರ ಬಗ್ಗೆ ನಿರ್ಧಾರವನ್ನು ಕೂಡ ತಗೊಳ್ತಾರೆ. ಹಾಗಾಗಿ ಆಸ್ ಆಫ್ ನಾವು ನೋಡಬಹುದು GST ಕೌನ್ಸಿಲ್ ಡೆಫರ್ಸ್ ಅನೌನ್ಸ್ಮೆಂಟ್ ಅಂದ್ರೆ ಮುಂದೂಡಿದ್ದಾರೆ. ಸೊ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಬಹುಶಃ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಬಹುದು. ಇದು ಒಂದು ಮೇಜರ್ ಆಗಿ ಸುದ್ದಿಯಲ್ಲಿದ್ದಂತ ನ್ಯೂಸ್ ಆಗಿತ್ತು. ಸೊ ಇವತ್ತು ನೋಡಬಹುದು ಇನ್ಶೂರೆನ್ಸ್ ಸೆಕ್ಟರ್ ನ ಷೇರುಗಳಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಬಂದಿದೆ. ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಏನಲ್ಲ. ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ ಕೇಸ್ ಏನಾದ್ರೂ ನಿರ್ಧಾರವನ್ನ ತಗೊಂಡಿದ್ರೆ ನಾಳೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರ್ತಿತ್ತು. ಇನ್ ಕೇಸ್ ರೆಡ್ಯೂಸ್ ಮಾಡಿದ್ರೆ, ಬಟ್ ಅಂತ ನಿರ್ಧಾರ ಏನ್ ಬಂದಿಲ್ಲ. ಸೊ ನೋಡೋಣ ಮುಂದಿನ ಮೀಟಿಂಗ್ ಅಲ್ಲಿ ಯಾವ ರೀತಿಯ ನಿರ್ಧಾರವನ್ನು ತಗೊಳ್ತಾರೆ ಅಂತ. ನೆಕ್ಸ್ಟ್ ಎವ್ರಿ GST ಕೌನ್ಸಿಲ್ ಮೀಟಿಂಗ್ ಇದ್ದಾಗ ಕೂಡ ಫೋಕಸ್ ಇರುವಂತ ಒಂದು ಸೆಕ್ಟರ್ ಅಂತಂದ್ರೆ ಅದು ಆನ್ಲೈನ್ ಗೇಮಿಂಗ್ ಸೆಕ್ಟರ್. ಸೊ ಗೇಮಿಂಗ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಅಂತ ನಿನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ಎಸ್ಪೆಷಲಿ ಲೈಕ್ ನಜಾರಾ ಟೆಕ್ನಾಲಜೀಸ್ ಹಾಗೆ ಡೆಲ್ಟಾ ಕಾರ್ಪ್ ಈ ರೀತಿಯ ಕಂಪನೀಸ್, ಇದ್ರ ಬಗ್ಗೆ ಕೂಡ ಡಿಸಿಷನ್ ತಗೊಳ್ತಾರೇನೋ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಎವ್ರಿ ಮೀಟಿಂಗ್ ಅಲ್ಲೂ ಕೂಡ ಇದು ಬಂದೇ ಬರುತ್ತೆ ಮುನ್ನೆಲೆಗೆ. ಸೊ ಆಸ್ ಆಫ್ ನಾವು 28% ಟ್ಯಾಕ್ಸೇಷನ್ ಇದೆ. ಸೊ ಇಲ್ಲೂ ಕೂಡ ಯಾವುದೇ ರೀತಿಯ ನಿರ್ಧಾರವನ್ನ ತಗೊಂಡಿಲ್ಲ. ಕೆಲವೊಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು ನೀವು ಇಲ್ಲಿ 412% ರೆವಿನ್ಯೂ ಜನರೇಟ್ ಆಗಿದೆ ಲಾಸ್ಟ್ 6 ಮಂತ್ಸ್ ಅಲ್ಲಿ ಆನ್ಲೈನ್ ಗೇಮಿಂಗ್ ಇಂದ ಅಂತ ಹೇಳಿದ್ದಾರೆ. ಅಂದ್ರೆ ಆನ್ಲೈನ್ ಗೇಮಿಂಗ್ ಇಂಡಸ್ಟ್ರಿ ಯಾವ ರೀತಿ ಬೆಳೀತಾ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಇಂತಹ ಸಮಯದಲ್ಲಿ ಯಾವ ರೀತಿ ಡಿಸಿಷನ್ ತಗೊಳ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲೂ ಕೂಡ ಡಿಫರ್ ಮಾಡಿದ್ದಾರೆ. ಅಂದ್ರೆ ಇದು ಕೂಡ ಅಗೇನ್ ಮುಂದಿನ ಮೀಟಿಂಗ್ ಗೆ ಹೋಗಿದೆ. ಈಗ ಯಾವುದೇ ರೀತಿಯ ಡಿಸಿಷನ್ ತಗೊಂಡಿಲ್ಲ. ನೋಡಬಹುದು 412% ಅಂತಂದ್ರೆ 6,900 ಕೋಟಿ ಬಿಸ್ನೆಸ್ ಆಗಿದೆ ಅಂತೆ ಲಾಸ್ಟ್ 6 ಮಂತ್ಸ್ ಅಲ್ಲಿ. ಆ ಡೇಟಾವನ್ನು ಕೂಡ ಫೈನಾನ್ಸ್ ಮಿನಿಸ್ಟರ್ ಮುಂದಿಟ್ಟಿದ್ದಾರೆ. ಇಲ್ಲಿ ಆಕ್ಚುಲಿ ಗೇಮಿಂಗ್ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಇರೋದು ಸ್ಕಿಲ್ ಗೇಮ್ ಹಾಗೂ ಈ ಕೆಲವೊಂದು ಗ್ಯಾಮ್ಲಿಂಗ್ ಗೇಮ್ಸ್ ಏನ್ ಬರುತ್ತೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಶಿಯೇಟ್ ಮಾಡಿ ಬೇರೆ ಬೇರೆ ಸ್ಲಾಬ್ ಕೊಡಿ ಅನ್ನೋದು ಅಷ್ಟೇ. ಇಲ್ಲಿ ಟ್ಯಾಕ್ಸ್ ಎಕ್ಸೆಂಪ್ಟ್ ಮಾಡಿ ಅಂತ ಏನಿಲ್ಲ, ಮಾಡೋದು ಇಲ್ಲ. ಈಗೇನ್ 28% ಇದೆ. ಸೊ ಅದರಲ್ಲಿ ಬೇರೆ ಬೇರೆ ಸ್ಲಾಬ್ ಕೊಡಿ ಸ್ಕಿಲ್ ಗೇಮ್ಗೂ ಹಾಗೂ ಗ್ಯಾಮ್ಲಿಂಗ್ ಅಂತ ಇದೆ. ಈಗ ಸದ್ಯದ ಮಟ್ಟಿಗೆ ಗ್ಯಾಮ್ಲಿಂಗ್ ಆಗಿರ್ಬೋದು ಅಥವಾ ಸ್ಕಿಲ್ ಗೇಮ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ 28% ಇದೆ. ಸೊ ಆ ಕೂಗು ತುಂಬಾ ದಿನದಿಂದ ಕೇಳಿ ಬರ್ತಾ ಇದೆ. ಬಟ್ ಇಲ್ಲಿ ಯಾವುದೇ ನಿರ್ಧಾರವನ್ನು ತಗೊಳ್ತಿಲ್ಲ. ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಮುಂದೆ ಹೋಗ್ತಾನೆ ಇದೆ. ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಇದು ಕೂಡ. ನಂತರ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಪ್ಡೇಟ್ ಅಂತಂದ್ರೆ ಕೆಲವೊಂದು ಸೆಲೆಕ್ಟೆಡ್ ಸ್ನಾಕ್ಸ್ ಗೆ GST ಏನು 18% ಇತ್ತು ಅದನ್ನ 12% ಮಾಡಿದ್ದಾರೆ. ಎಲ್ಲ ಸ್ನಾಕ್ಸ್ ಗೆ ಅಲ್ಲ, ಕೆಲವೊಂದು ಸೆಲೆಕ್ಟೆಡ್ ಸ್ನಾಕ್ಸ್ ಗೆ. ಯಾವ ಸ್ನಾಕ್ಸ್ ಅನ್ನೋದನ್ನ ನಾವು ಡೀಟೇಲ್ಡ್ ರಿಪೋರ್ಟ್ ಅನ್ನ ನೋಡಿನೇ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ 18% 12% ಮಾಡಿದ್ದಾರೆ. ಹಾಗಾಗಿ ನಾಳೆ FMCG ಸೆಕ್ಟರ್ ನ ಷೇರುಗಳನ್ನ ಅಬ್ಸರ್ವ್ ಮಾಡಬಹುದು. ಎಸ್ಪೆಷಲಿ ಯಾವ ಸ್ನಾಕ್ಸ್ ಗೆ ಕಡಿಮೆ ಮಾಡಿದ್ದಾರೆ ಆ ಸ್ನಾಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಅಥವಾ ಪ್ರೊಡಕ್ಷನ್ ಮಾಡುವಂತ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ರಿಯಾಕ್ಷನ್ ಕಂಡು ಬಂದ್ರು ಬರಬಹುದು. ನಂತರ ಕೆಲವು ಮೇಜರ್ ಅನೌನ್ಸ್ಮೆಂಟ್ ನೋಡಿದ್ರೆ ಆನ್ಲೈನ್ ಗೇಮಿಂಗ್ ಬಗ್ಗೆ ನಾವು ಈಗಾಗಲೇ ನೋಡಿದ್ವಿ. ಹಾಗೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಇದ್ರ ಬಗ್ಗೆ ಕೂಡ ನೋಡಿದ್ವಿ. ಹಾಗೆ ಕ್ಯಾನ್ಸರ್ ಡ್ರಗ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ನಿರ್ಧಾರವನ್ನು ತಗೊಂಡಿದ್ದಾರೆ. ನೋಡಬಹುದು
6% ಇಂದ 5% ಗೆ ರೆಡ್ಯೂಸ್ ಮಾಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಆ 5% ಕೂಡ ತೆಗಿಬಹುದು ಅಂತ ಚಾನ್ಸಸ್ ಕೂಡ ಇದೆ. ನಂತರ ನಾಮ್ಕಿನ್, ನಾವು ಈಗ ತಾನೇ ನೋಡಿದ್ವಿ, ನಾಮ್ಕಿನ್ ಸ್ನಾಕ್ಸ್ ಟು ಗೆಟ್ ಚೀಪರ್ ಅಂದ್ರೆ 18% to 12% ಮಾಡಿದ್ದಾರೆ. ಹಾಗೆ ಫಾರಿನ್ ಏರ್ಲೈನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ನಿರ್ಧಾರವನ್ನು ತಗೊಂಡಿದ್ದಾರೆ. ಟು ಎಕ್ಸೆಂಪ್ಟ್ ಇಂಪೋರ್ಟ್ ಆಫ್ ಸರ್ವಿಸಸ್ ಬೈ ಫಾರಿನ್ ಏರ್ಲೈನ್ ಕಂಪನೀಸ್, ಇಲ್ಲಿ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ನಂತರ ಗವರ್ನಮೆಂಟ್ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟೀಸ್ ಎಕ್ಸೆಂಪ್ಟೆಡ್ ಅಂದ್ರೆ R&D ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನಿರ್ತಾ ಇತ್ತು ಯೂನಿವರ್ಸಿಟೀಸ್ ಅಲ್ಲಿ ಇದ್ದಂತ GST ನ ಸ್ಲಾಶ್ ಮಾಡಿದ್ದಾರೆ, 0 ಮಾಡಿದ್ದಾರೆ. ಇನ್ಮೇಲೆ ಯೂನಿವರ್ಸಿಟೀಸ್ ಏನು R&D ಗೆ ಖರ್ಚು ಮಾಡ್ತಾರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ, ಅದಕ್ಕೆ ಯಾವುದೇ ರೀತಿಯ GST ಇರೋದಿಲ್ಲ ಇನ್ನು ಮುಂದೆ. ಆ ಒಂದು ನಿರ್ಧಾರವನ್ನು ಕೂಡ ತಗೊಂಡಿದ್ದಾರೆ. ಹಾಗೆ ಅದರ್ ಡಿಸಿಷನ್ಸ್ ನೋಡಬಹುದು. ಬಿಸಿನೆಸ್ ಟು ಕಸ್ಟಮರ್ B2C GST ಇನ್ವಾಯ್ಸಿಂಗ್, ದಿಸ್ ನ್ಯೂ ಸಿಸ್ಟಮ್ ಫಾರ್ GST ಇನ್ವಾಯ್ಸ್ ಮ್ಯಾನೇಜ್ಮೆಂಟ್ ವಿಲ್ ಟೇಕ್ ಎಫೆಕ್ಟ್ ಫ್ರಮ್ 1st October. ಬಿಸಿನೆಸ್ ಟು ಕಸ್ಟಮರ್ GST ಇನ್ವಾಯ್ಸಿಂಗ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದ್ದಾರೆ. ಅದು 1ನೇ ತಾರೀಕಿಂದ ಜಾರಿಗೆ ಬರುತ್ತೆ. ಈ ಮೇಜರ್ ನಿರ್ಧಾರಗಳನ್ನ ಇವತ್ತಿನ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ತಗೊಂಡಿದ್ದಾರೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾತು ಕೇಳಿ ಬರ್ತಾ ಇತ್ತು. ಈ ಪೇಮೆಂಟ್ ಅಗ್ರಿಗೇಟರ್ಸ್ ಏನಿದ್ದಾರೆ, ಫಾರ್ ಎಕ್ಸಾಂಪಲ್ ಪೇಟಿಎಂ ಆಗ್ಬೋದು, ಗೂಗಲ್ ಪೇ ಆಗ್ಬೋದು, ಅಥವಾ ಫೋನ್ ಪೇ ಆಗ್ಬೋದು, ಅಥವಾ ಬ್ಯಾಂಕಿಂಗ್ ಕಂಪನೀಸ್ ಕೂಡ ಪೇಮೆಂಟ್ ಅಗ್ರಿಗೇಟರ್ ಆಗಿ ಕೆಲಸ ಮಾಡ್ತಾರೆ. ಆ ಕಂಪನೀಸ್ ಏನಿದಾವೆ ಅಲ್ಲಿ ಬಿಲೋ 2000 ಟ್ರಾನ್ಸಾಕ್ಷನ್ ಗಳಿಗೆ 18% GST ಹಾಕಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಅದ್ರ ಬಗ್ಗೆ ಕೂಡ ಡಿಸಿಷನ್ ಅನ್ನು ತಗೊಂಡಿಲ್ಲ, ಅದನ್ನು ಕೂಡ ಮುಂದಕ್ಕೆ ಹಾಕಿದ್ದಾರೆ. ಬಹುಶಃ ಮುಂದಿನ ಮೀಟಿಂಗ್ ಅಲ್ಲಿ ಅದ್ರ ಬಗ್ಗೆ ಕೂಡ ನಿರ್ಧಾರವನ್ನು ತಗೊಳ್ಬಹುದು. ಇಲ್ಲಿ ನೋಡಬಹುದು, ದಿಸ್ ಎಕ್ಸಂಪ್ಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 2017 ಈ ಎಕ್ಸಂಪ್ಷನ್ ಇಂಟ್ರೊಡ್ಯೂಸ್ ಆಗಿತ್ತು. ಮುಂಚೆ GST ಇತ್ತು ಅಂದ್ರೆ ಟ್ಯಾಕ್ಸ್ ಇತ್ತು, ಏನು 2017 ನಂತರ GST ಬಂತು. ಆಗ ಈ ಟ್ಯಾಕ್ಸೇಷನ್ ಗೆ ಎಕ್ಸಂಪ್ಷನ್ ಕೊಟ್ಟಿದ್ರು, ಬಿಕಾಸ್ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರಮೋಟ್ ಮಾಡೋ ಉದ್ದೇಶಕ್ಕಾಗಿ, ಎಸ್ಪೆಷಲಿ ಸ್ಮಾಲರ್ ಟ್ರಾನ್ಸಾಕ್ಷನ್ಸ್ ಗೆ. ಈಗ ಅದಕ್ಕೂ ಕೂಡ 18% GST ಹಾಕ್ಬಹುದು ಅಂತ ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಬಟ್ ಆಸ್ ಆಫ್ ನೌ ಡಿಸೈಡ್ ಆಗಿಲ್ಲ, ಅದು ಕೂಡ ಮುಂದಿನ ಮೀಟಿಂಗ್ ಗೆ ಶಿಫ್ಟ್ ಆಗಿದೆ. ಸೊ ನೋಡೋಣ ಮುಂದೆ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ. ಹಾಗೆ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಕಾಂಟ್ರಾಕ್ಟ್ ಗೆ ಸಂಬಂಧಪಟ್ಟಂತೆ ಕೂಡ ಫಾರ್ಮಿನ್ ಅಂಡ್ ಫಾರ್ಮ್ ಔಟ್ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇತ್ತು. ಇಲ್ಲೂ ಡಿಸಿಷನ್ ತಗೊಳ್ಬಹುದು ಅಂತ, ಬಟ್ ಇಲ್ಲೂ ಕೂಡ ತಗೊಂಡಿಲ್ಲ. ಇದನ್ನು ಕೂಡ GOM ಗೆ ರೆಫರ್ ಮಾಡಿದ್ದಾರೆ, ಅಂದ್ರೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಗೆ. ಅಲ್ಲಿ ಡಿಸ್ಕಸ್ ಆಗುತ್ತೆ ಫಸ್ಟ್ ಅಲ್ಲಿನ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಆ ನಂತರ ಮುಂದಿನ ಮೀಟಿಂಗ್ ಅಲ್ಲಿ ಅದರ ಔಟ್ಕಮ್ ಮೇಲೆ ಡಿಸಿಷನ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ನೋಡಬಹುದು, ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಕಾಂಟ್ರಾಕ್ಟ್ಸ್ ಡೆಫರ್ಡ್ ಅಂದ್ರೆ ಮುಂದಕ್ಕೆ ಹಾಕಿದ್ದಾರೆ, ಮುಂದೂಡಿದ್ದಾರೆ. ಅದನ್ನು ಕೂಡ ಓವರ್ ಆಲ್ ಇವೆಲ್ಲ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು. ಆಯಿಲ್ ಅಂಡ್ ಗ್ಯಾಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಗಳಾಗಬಹುದು, ಅಥವಾ ಪೇಮೆಂಟ್ ಅಗ್ರಿಗೇಟರ್ಸ್ ಲೈಕ್ ಪೇಟಿಎಂ. ಹಾಗೆ ಇನ್ಶೂರೆನ್ಸ್ ಕಂಪನೀಸ್ ಬಗ್ಗೆ ಡಿಸಿಷನ್ ಏನ್ ತಗೊಂಡಿಲ್ಲ, ಹಾಗಾಗಿ ಅವುಗಳಲ್ಲಿ ಏನಂತ ಬಿಗ್ ರಿಯಾಕ್ಷನ್ ಬರದೇ ಇರಬಹುದು, ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಇದೆ. ಹಾಗೆ ಗೇಮಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಖಂಡಿತ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮತ್ತೆ ಕಂಟಿನ್ಯೂ ಮಾಡಿದರೆ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ಲ. ಬಹುಶಃ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕೂಡ ಕಂಡು ಬರಬಹುದು. ಸೊ ನೋಡೋಣ ಯಾವ ರೀತಿ ರಿಯಾಕ್ಷನ್ ಇವುಗಳಲ್ಲಿ ಬರುತ್ತೆ ನಾಳೆ ಅಂತ. ಮೇಜರ್ ಆಗಿರುವಂತಹ ಡಿಸಿಷನ್ ಗಳ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದೀನಿ. ಇನ್ನು ಇಂಟ್ರೆಸ್ಟ್ ಇರೋ ಡೀಟೇಲ್ ಆಗಿ ರಿಪೋರ್ಟ್ ಕೂಡ ನೋಡಬಹುದು, ಏನೇನ್ ಡಿಸಿಷನ್ ತಗೊಂಡಿದ್ದಾರೆ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.